ಪಾಠ 6 ಹನಿಗೂಡಿದರೆ ಭೂಮಿಯ 3 ಭಾಗವೆಲ್ಲ ನೀರು ತುಂಬಿದೆ. ಸೂರ್ಯಶಾಖದಿಂದ ಕಾದು ಆವಿಯಾಗಿದೆ. ಆವಿ ಮೇಲೆ ಏರಿ ಮುಗಿಲ ಎಡೆಗೆ ಸಾಗಿದೆ. ತಂಪು ಗಾಳಿ ತಗುಲಿ ಆವಿ ಹನಿಗಳಾಗಿದೆ. ಹನಿಗಳೆಲ್ಲ ಒಂದುಗೂಡಿ ಮೋಡವಾಗಿದೆ. ಮೋಡವೆಲ್ಲ ಗಗನದಲ್ಲಿ ತೇಲತೊಡಗಿದೆ. ಮೋಡದ ಹನಿಗಳೆಲ್ಲ ಸೇರಿ ದೊಡ್ಡದಾಗಿವೆ. ಹನಿಗಳೆಲ್ಲ ಧರೆಗೆ ಇಳಿದು ಮಳೆಯ ಸುರಿಸಿವೆ. ಮಳೆಯ ನೀರು ಹರಿದು ಹಳ್ಳಕೊಳ್ಳ ಸೇರಿದೆ. ಇದರ ನೀರು ಮತ್ತೆ ಕಾದು ಆವಿಯಾಗಿದೆ. ಆಹಾ, ಅದೇನು ಚಿತ್ರ ನೀವು ನೋಡುತ್ತಿರುವುದು? ಇದು ಜಲಚಕ್ರದ ಚಿತ್ರ. ಜಲಚಕ್ರ ಎಂದರೇನು? ನಿನ್ನ ಮನೆಯಲ್ಲಿ ನೀರು ಆವಿಯಾಗುವುದನ್ನು ಎಲ್ಲಿ ನೋಡಿದ್ದೀಯಾ? ನೀರು ಕಾಯಿಸಿದಾಗ ಆವಿಯಾಗುತ್ತದೆ. ಹಾಗೆಯೇ ಸೂರ್ಯನ ಶಾಖದಿಂದ ನೀರು ಕಾದು ಆವಿಯಾಗುತ್ತದೆ. ಮನೆಯಲ್ಲಿ ಅಡುಗೆ ಮಾಡುವಾಗ ಒಲೆಯ ಮೇಲಿರುವ ಪಾತ್ರೆಯನ್ನು ಗಮನಿಸು. ನೀರು ಶಾಖದಿಂದ ಬಿಸಿಯಾಗಿ ನಂತರ ಆವಿಯಾಗಿ ಮೇಲೆ ಏರುತ್ತದೆ. ಆಗ ಪಾತ್ರೆಯಲ್ಲಿ ನೀರು ಕಡಿಮೆಯಾಗುತ್ತದೆ. ಆವಿಯಾದ ನೀರು ಏನಾಗುತ್ತದೆ? ಆವಿಯಾದ ನೀರು ಗಾಳಿಯನ್ನು ಸೇರುತ್ತದೆ. ಸೂರ್ಯನ ಶಾಖದಿಂದ ನೀರು ಕಾದು ಆವಿಯಾಗಿ ಮೇಲೆ ಹೋಗುತ್ತದೆ. ನೀರಾವಿಗೆ ತಂಪು ಗಾಳಿ ತಗುಲಿದಾಗ ನೀರ ಹನಿಗಳಾಗುತ್ತದೆ. ಹೀಗೆ ನೀರಾವಿ ತಂಪಾಗಿ ದ್ರವಸ್ಥಿತಿಗೆ ಬದಲಾಗುವುದನ್ನು ಸಾಂದ್ರೀಕರಣ ಎನ್ನುವರು. ಮಳೆಯ ಹನಿಗಳು ಹೆಚ್ಚು ತಂಪಾದಾಗ ಮಂಜುಗಡ್ಡೆಯ ಸಣ್ಣ ಗೋಲಗಳಾಗಿ ಭೂಮಿಗೆ ಬೀಳುತ್ತವೆ. ಇವೇ ಆಲಿಕಲ್ಲುಗಳು. ಸರಿ, ಭೂಮಿ ಮೇಲೆ ದೊರೆಯುವ ನೀರನ್ನು ದಿನನಿತ್ಯ ನಾವು ಯಾವ ಯಾವ ಕೆಲಸಗಳಿಗೆ ಬಳಸುತ್ತೇವೆ ಎಂದು ತಿಳಿದಿದೆಯೇ? ಹನಿಯಣ್ಣ, ನೀರನ್ನು ಕುಡಿಯಲು, ಕೈಗಳನ್ನು ತೊಳೆಯಲು ಮತ್ತು ಸ್ನಾನ ಮಾಡಲು, ದನಕರುಗಳು ಹಾಗೂ ಜಾನುವಾರುಗಳಿಗೆ ಕುಡಿಯಲು, ಗಿಡಗಳಿಗೆ ನೀರುಣಿಸಿ ಬೆಳೆಸಲು, ಪಾತ್ರೆಗಳನ್ನು ತೊಳೆಯಲು, ಮನೆಯ ನೆಲ ಮತ್ತು ಅಂಗಳವನ್ನು ಒರೆಸಿ ಸ್ವಚ್ಛಗೊಳಿಸಲು, ಶೌಚಾಲಯವನ್ನು ತೊಳೆಯಲು ಮತ್ತು ಶುದ್ಧವಾಗಿಡಲು, ವಾಹನಗಳನ್ನು ತೊಳೆದು ಸ್ವಚ್ಛಗೊಳಿಸಲು, ಅಡುಗೆ ಮಾಡಲು, ಜಾನುವಾರುಗಳ ಮೈ ತೊಳೆಯಲು ಮುಂತಾದ ಕೆಲಸಗಳಿಗೆ ನೀರು ಅಗತ್ಯವಾಗಿವೆ. ಜೀವಿಗಳ ದಿನನಿತ್ಯದ ಕೆಲಸಗಳಿಗಲ್ಲದೆ ಬೇಸಾಯಕ್ಕೆ, ಕಾರ್ಖಾನೆಗಳಿಗೆ, ಜಲಸಾರಿಗೆಗೆ, ಕಟ್ಟಡ ನಿರ್ಮಾಣದ ಕೆಲಸಗಳಿಗೆ, ವಿದ್ಯುತ್ ಉತ್ಪಾದನೆಗೆ ನೀರು ಅತಿ ಅಗತ್ಯ. ನೀರನ್ನು ಮಿತವಾಗಿ ಬಳಸಬೇಕು. ಹಾ ಪುಟಾಣಿ, ಪ್ರತಿದಿನ ಈ ಎಲ್ಲಾ ಅಗತ್ಯಗಳಿಗೆ ಬಳಸುವ ನೀರು ಯಾವೆಲ್ಲ ಆಕರಗಳಿಂದ ದೊರೆಯುತ್ತೆ ಎಂದು ನಿನಗೀಗಾಗಲೇ ಗೊತ್ತಿದೆಯಲ್ಲವೇ? ಹೌದು ಹನಿಯಣ್ಣ, ತಿಳಿದಿದೆ. ಭೂಮಿಯ ಮೇಲೆ ದೊರೆಯುವ ಸಿಹಿ ನೀರು ಎಷ್ಟಿದೆ ಎಂದು ತಿಳಿಯೋಣವೇ? ಸರಿ ಹನಿಯಣ್ಣ. ಮಕ್ಕಳೇ, ಭೂಮಿಯ ಮೇಲಿನ ನೀರಿನಲ್ಲಿ ಸುಮಾರು 97% ಉಪ್ಪು ನೀರು, 2% ನೀರು ಮಂಜುಗಡ್ಡೆಯಾಗಿದೆ, ಕೇವಲ 1% ಮಾತ್ರ ಸಿಹಿ ನೀರು. ನೀನು ಅಗತ್ಯಕ್ಕಿಂತ ಹೆಚ್ಚು ನೀರನ್ನು ಬಳಸುತ್ತಿದ್ದೀಯಾ? ದಿನನಿತ್ಯ ನಿನ್ನ ಸುತ್ತಮುತ್ತ ನೀರು ಹೇಗೆ ಪೋಲಾಗುತ್ತದೆ? ಹನಿಯಣ್ಣ, ಹಲ್ಲು ತೊಳೆಯುವಾಗ ಟ್ಯಾಪ್ ಆಫ್ ಮಾಡದೆ ಬಿಡುವುದು, ಸ್ನಾನ ಮಾಡುವಾಗ ಹೆಚ್ಚು ನೀರು ಬಳಸುವುದು, ಟ್ಯಾಪ್ ಲೀಕ್ ಆದರೂ ಸರಿಪಡಿಸದೇ ಇರುವುದು, ವಾಹನ ತೊಳೆಯುವಾಗ ಹೆಚ್ಚು ನೀರು ಉಪಯೋಗಿಸುವುದು, ತೋಟಕ್ಕೆ ಅಗತ್ಯಕ್ಕಿಂತ ಹೆಚ್ಚು ನೀರು ಹಾಕುವುದು, ಟ್ಯಾಂಕ್ ತುಂಬಿದರೂ ಮೋಟಾರ್ ಆಫ್ ಮಾಡದೇ ಇರುವುದು ಮುಂತಾದವುಗಳು. ಹಾಗಾದರೆ ನೀರು ಪೋಲಾಗದಂತೆ ಉಳಿಸಲು ಯಾವ ಕ್ರಮಗಳನ್ನು ಅನುಸರಿಸುವಿರಿ? ಹನಿಯಣ್ಣ, ನೀರು ಪೋಲಾಗದಂತೆ ಉಳಿಸಲು ಮಳೆ ನೀರನ್ನು ಸಂಗ್ರಹಿಸುವುದು, ಗಿಡಗಳ ಸುತ್ತಲೂ ಒಟ್ಟು ಕಟ್ಟಿ ಹರಿಯುವ ನೀರನ್ನು ಇಂಗುವಂತೆ ಮಾಡುವುದು, ಪಾತ್ರೆ ಅಥವಾ ಬಟ್ಟೆ ತೊಳೆಯುವಾಗ ಬಳಸುವ ನೀರನ್ನು ಕೊಳವೆ ಮುಖಾಂತರ ಗಿಡಗಳಿಗೆ ಬಿಡುವುದು, ನಲ್ಲಿಯಲ್ಲಿನ ನೀರು ಪೋಲಾಗದಂತೆ ಮಿತವಾಗಿ ಬಳಸುವುದು, ಶವರ್ ಬದಲು ಬಕೆಟ್ನಲ್ಲಿ ನೀರು ಬಳಸಿ ಸ್ನಾನ ಮಾಡುವುದು ಮುಂತಾದವುಗಳು. ಮಕ್ಕಳೇ, ಮಳೆ ನೀರನ್ನು ಕೂಡ ಸಂಗ್ರಹಿಸಬಹುದು. ಸಂಗ್ರಹಿಸಿದ ಮಳೆ ನೀರನ್ನು ಹಲವು ಕೆಲಸಗಳಿಗೆ ಬಳಸಬಹುದು. ಇದನ್ನು ನೀರಿನ ಮರುಬಳಕೆ ಎನ್ನುವರು. ಹೌದಲ್ವಾ? ಮಳೆಯ ನೀರನ್ನು ಸಂಗ್ರಹಿಸಿ ದಿನನಿತ್ಯದ ಕೆಲಸಗಳಿಗೆ ಬಳಸಿಕೊಳ್ಳಲು ಕಲಿತುಕೊಳ್ಳಿ. ಈ ದಿನ ನೀರಿನ ಮಿತ ಬಳಕೆಯನ್ನು, ಹನಿ ಹನಿ ನೀರನ್ನು ಉಳಿಸಿ ಅದನ್ನು ಪೋಲು ಮಾಡದೆ ಉಪಯೋಗಿಸುವ ಬಗ್ಗೆ ತಿಳಿದುಕೊಂಡಿರುವೆ. ಈಗ ನಾ ಹೋಗಿ ಬರಲೇ? ಆಗಲಿ ಹನಿಯಣ್ಣ. ಹೆಚ್ಚಿನ ಆಸಕ್ತಿದಾಯಕ ವಿಷಯಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಲೈಬ್ರರಿ.